ದೇವಿನ ತುಂಬ ಆರಾಧಿಸ್ತೀನಿ. ದೇವಿಯ ಬೇರೆ ಬೇರೆ ಸ್ವರೂಪಗಳನ್ನ ತುಂಬ ಆರಾಧಿಸ್ತೀನಿ ನಾನು. ನನಗೆ ದೇವಿಯ ಅಂದರೆ ಏನೋ ಒಂದು ನನ್ನ ಹಿಂದೆ ಒಂದು ಶಕ್ತಿ ಇದೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ನಾನು ರಾಜಕೀಯಕ್ಕೆ ಬಂದಮೇಲೆ ನನಗೆ ಗುರುಮಾರ್ಗ ಸಿಕ್ತು. ನನಗೆ ಒಂದು ರೀತಿ ವಿನಯ್ ಗುರುಜಿಯವರು ವಿನಯ್ ಗುರುಜಿಯವರು ಪರಿಚಯ ಆಗಿದ್ದು ನಾನು ರಾಜಕೀಯಕ್ಕೆ ಬಂದು 1 ವರ್ಷನೂ ಆಗಿರ್ಲಿಲ್ಲ. ಗೃಹ ಪ್ರವೇಶದಲ್ಲಿ ಎಲ್ಲ ಸಂದರ್ಭದಲ್ಲೂ ನನಗೆ ಕೈ ಹಿಡಿದವರು, ಎಲ್ಲ ಸಂದರ್ಭದಲ್ಲೂ ನನಗೆ ನನ್ನ ಜೊತೆ ನನ್ನನ್ನು ಒಂದು ಶಿಷ್ಯಳಾಗಿ ನನಗೆ ಮಾರ್ಗದರ್ಶನ ತೋರಿಸಿದವರು. ಸೊ ಅದರಿಂದ ಇನ್ನೂ ಜಾಸ್ತಿ ಆಧ್ಯಾತ್ಮಿಕವಾಗಿ ಇನ್ನೂ ಜಾಸ್ತಿ ವಿನಯ್ ಗುರೂಜಿ ಅವರ ಅಂದ್ರೆ ನೀವು ಅಂದ್ರೆ ಸ್ಪಿರಿಚುವಲ್ ಆಗಿ ಹೇಳಿದ್ರಿ ದೇವಿ ಆರಾಧಕರು ಅಂತ, ಅವ್ರು ಏನ್ ಕಲ್ತ್ರಿ, ಏನು ತಿಳ್ಕೊಂಡಿದ್ದಾದ್ರು, ಏನು ತುಂಬಾ ಕಲಿಕೆ ಇದೆ ಆಕ್ಚುಲಿ. ಈಗ ನನಗೆ ಏನಾದ್ರೂ ರಾಜಕೀಯಕ್ಕೆ ಹೆಲ್ಪ್ ಆಯ್ತಾ ಅಂದ್ರೆ ನಿಮ್ಗೆ? ಹೌದು. ಏನ್ ಕಲ್ತ್ರಿ? ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಒಂದು ಮಾರ್ಗದರ್ಶನ. ಅಂದ್ರೆ ಬಿಕಾಸ್ ಮನಸ್ಸು ವಾಲಟೈಲ್ ಆಗೋ ಚಾನ್ಸಸ್ ಜಾಸ್ತಿ ರಾಜಕಾರಣಕ್ಕೆ ಬಂದಾಗ. ಸೊ ರಾಜಕಾರಣಕ್ಕೆ ಬಂದಾಗ ಮನಸ್ಸು ವಾಲಟೈಲ್ ಅಂದ್ರೆ ನಿಮಗೆ ಬೇಗ ಖುಷಿನೂ ಆಗುತ್ತೆ, ಬೇಗ ದುಃಖನೂ ಬರುತ್ತೆ, ಬೇಗ ಸಿಟ್ಟು ಬರುತ್ತೆ. ನನ್ಗೆ ಇನ್ನೂ ಸಿಟ್ಟಿದೆ, ಸಿಟ್ಟಿಲ್ಲ ಅಂತ ನನಗೆ ಶಾರ್ಟ್ ಟೆಂಪರ್ಡ್ ಅಲ್ಲ, ಬಟ್ ಏನಾದ್ರೂ ಸುಮ್ನೆ ಸುಳ್ಳು ಅಪವಾದನೆ ಬಂದ್ರೆ ಬೇಗ ಸಿಟ್ಟು ಬರುತ್ತೆ.